ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತೆ ಅಭ್ಯರ್ಥಿಗಳಾಗಿದ್ದಂಥವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡ ಸಾಹೇಬ್ರ ಆಶೀರ್ವಾದದಲ್ಲಿ ಕುಮಾರಣ್ಣರವರ ನಾಯಕತ್ವದಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ಒಂದು ಸಹಕಾರದೊಂದಿಗೆ ಆ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತರ ಶ್ರಮದ ಫಲವಾಗಿ ಬಹಳ ಯಶಸ್ವಿಯಾಗಿ ಇಡೀ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ವಿಶೇಷವಾಗಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಕೂಡ ಸಾವಿರಾರು ಜನ ಕಾರ್ಯಕರ್ತರನ್ನ ಕರೆದು ಅಭಿಷೇಕ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ನಾವು ಹಿಂದೆ ಮಾತನಾಡಿದ್ದ ಕೊನೆಯ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮಕ್ಕೆ ವರ್ಷಗಳ ಕಾಲ ಶಕ್ತಿಯನ್ನ ಕೊಟ್ಟಂತ ಯಾರೇ ಅಭ್ಯರ್ಥಿಗಳಾದ್ರೂ ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿ ಸುಮಾರು 2006ರಿಂದ ಇಲ್ಲಿವರೆಗೆ ನನ್ನ ನಾಯಕರಾದಂಥ ಕುಮಾರಣ್ಣರವರು ಹಗಲು ರಾತ್ರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಖಂಡರುಗಳ ಜೊತೆ ಕಾರ್ಯಕರ್ತರುಗಳ ಜೊತೆ ಏನು ಚುನಾವಣೆಗಳಲ್ಲಿ ಭಾಗಿಯಾಗಿದ್ರು ಎಲ್ಲಾ ಚುನಾವಣೆಯಲ್ಲೂ ಕೂಡ ಅವರ ಶ್ರಮದ ಫಲವಾಗಿ ಈ ಕ್ಷೇತ್ರವನ್ನ ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟರು. ನಾನು ಜಿಲ್ಲಾಧ್ಯಕ್ಷರು ಹರೀಶ್ ಗೌಡ್ರು ಮಾದೇವಣ್ಣರವರು ನಾವೆಲ್ಲರೂ ಮನವಿಯನ್ನ ಮಾಡಿದ್ವಿ. ಈ ಒಂದು ಕೊನೆಯ ಕಾರ್ಯಕ್ರಮಕ್ಕೆ ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ತಾವೇ ಬರಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡಿದಾಗ ಅವರು ಕೂಡ ನಾಳೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಹಿರಿಯ ಮುಖಂಡರುಗಳು ಈ ಭಾಗದಲ್ಲಿ ಇದ್ರೂ ಕೂಡ 2 ಚುನಾವಣೆಗಳಲ್ಲಿ ಹರೀಶ್ ಗೌಡ್ರು ಚಾಮುಂಡೇಶ್ವರಿಯ ಚುನಾವಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹರೀಶ್ ಗೌಡ್ರು ಮಂಜೇಗೌಡರು ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಸೋತಂತವ್ರು 50,000 ಮತ ತಗೊಂಡಿದ್ರು. ಗಂಗಾಧರ ಗೌಡ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದವರು. ಶಿವಮೂರ್ತಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದವರು. ಇವರೆಲ್ಲರ ಸಾಮೂಹಿಕ ಒಂದು ಕಾರ್ಯಕರ್ತರ ಶ್ರಮ ಮತ್ತೆ ಹರೀಶ್ ಗೌಡ್ರವರ ಮುಂದಾಳತ್ವದಲ್ಲಿ ಇಲ್ಲಿ ಸಭೆ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ನಾವೆಲ್ಲರೂ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ಮೂಲಕ ಕುಮಾರಣ್ಣರವ್ರಿಗೆ JDS ಪಕ್ಷ ಕಾರ್ಯಕರ್ತರ ಶ್ರಮದಿಂದ ದೇವೇಗೌಡರು ಸಾಹೇಬ್ರವರ ಆಶೀರ್ವಾದದಿಂದ ನಿಮ್ಮ ಹಗಲು ರಾತ್ರಿ ದುಡಿಮೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾನಿರ್ಲಿ, ಮಂಜೇಗೌಡರು ಇರ್ಲಿ, ಅಶ್ವಿನ್ ಇರ್ಲಿ, ಹರೀಶ್ ಗೌಡ್ರು ಇರ್ಲಿ, ನಾವಿಲ್ದೇ ಇರ್ಲಿ, JDS ಕಾರ್ಯಕರ್ತರು ಸುಭದ್ರವಾಗಿದ್ದಾರೆ, ಪಕ್ಷವನ್ನ ಕಟ್ಟಲಿಕ್ಕೆ ತಯಾರಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಈ ಕ್ಷೇತ್ರದಿಂದ ಕೊಡಬೇಕು ಅಂತ ಹೇಳಿ ಸುಮಾರು 15 ದಿವಸಗಳಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತೆ ಹರೀಶ್ ಅವರು, ಮಂಜೇಗೌಡರು, ಇನ್ನುಳಿದ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಅಧ್ಯಕ್ಷರು ಅಶ್ವಿನ್ ರವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದೀವಿ. ಒಂದು 35ರಿಂದ 40,000 ಜನ ಕಾರ್ಯಕರ್ತರು ನಾಳೆ ಖಂಡಿತವಾಗಿ ಸೇರ್ತಾರೆ. ಕುಮಾರಣ್ಣ ನಾಡಿದ್ದು ದೇವೇಗೌಡರು ಸಾಹೇಬ್ರಿಗೆ ಹುಟ್ಟುಹಬ್ಬ.
ಆ ಒಂದು ಹುಟ್ಟುಹಬ್ಬದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಸುಭದ್ರವಾಗಿದೆ ಎನ್ನುವಂತ ಸಂದೇಶವನ್ನ, ಚಾಮುಂಡೇಶ್ವರಿ ಕ್ಷೇತ್ರ ಸುಭದ್ರವಾಗಿದೆ ಎನ್ನುವ ಸಂದೇಶದ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಕ್ಷೇತ್ರಗಳು ಇದೇ ರೀತಿ ಇದಾವೆ ಅನ್ನುವಂಥದ್ನ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಎಲ್ಲರೂ ಬಹಳಷ್ಟು ಶ್ರಮವನ್ನ ಮಾಡಿ ಕೆಲಸವನ್ನ ಮಾಡಿದ್ದಾರೆ. ಅದರಿಂದ ತಾವುಗಳು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನ ಮಾಡ್ತೇವೆ. ಚಾಮುಂಡೇಶ್ವರಿಲಿ ಎಲ್ಲಾ ಕ್ಷೇತ್ರದಲ್ಲೂ ನೋಡಿ, ಇದಕ್ಕೆ ಒಂದು 5 ನಿಮಿಷ ಹೇಳಲೇಬೇಕು. ರಾಷ್ಟ್ರಕ್ಕೆ ಎಚ್ ಡಿ ದೇವೇಗೌಡರು, ರಾಜ್ಯಕ್ಕೆ ಕುಮಾರಣ್ಣರವರು, ಮೈಸೂರು ಜಿಲ್ಲೆಗೆ ಈಗ ನೀವು ಯಾರ ಹೆಸರನ್ನ ಹೇಳಿದ್ರಿ ಅವರೇ ನಮ್ಮ ಏಕೈಕ ನಾಯಕರು ಅಂತ ಹೇಳ್ತಿದ್ವಿ. ನೀವು ಬಹಳಷ್ಟು ಕಡೆ ನೋಡಿದಿರಿ. ಇದು ಒಂದು ಪ್ರಾದೇಶಿಕ ಪಕ್ಷ. ಬೈ ಎಲೆಕ್ಷನ್ಲಿ ಒಂದು ರೀತಿ, ವಿಧಾನ ಪರಿಷತ್ನಲ್ಲಿ ಒಂದು ಪಕ್ಷ, ರಾಜ್ಯಸಭೆಯಲ್ಲಿ ಒಂದು ತೀರ್ಮಾನ, ನಗರ ಪಾಲಿಕೆಯಲ್ಲಿ ಒಂದು ತೀರ್ಮಾನ, ಮೇಯರ್ ಚುನಾವಣೆಯಲ್ಲಿ ಒಂದು ತೀರ್ಮಾನ, ಡಿಸಿಸಿ ಬ್ಯಾಂಕ್ನಲ್ಲಿ ಒಂದು ತೀರ್ಮಾನ, ಸಹಕಾರಿ ಯೂನಿಯನ್ನಲ್ಲಿ ಒಂದು ತೀರ್ಮಾನ. ಇದು ಪಕ್ಷದ ಮುಖಂಡರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ಈ ಕಾರಣದಿಂದ ಇದು ಯಾರ ಮನೆಯ ಮದುವೆ ಅಲ್ಲ, ಶುಭ ಸಮಾರಂಭ ಅಲ್ಲ. ಪಕ್ಷವನ್ನ ಯಾರು ನಾವು ಅಧಿಕಾರವನ್ನ ಅನುಭವಿಸಿದೀವಿ, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷವನ್ನ ಕಟ್ಟುವಂಥದ್ದು ಬಹಳ ಮುಖ್ಯ. ನಾವು ಈ ಸಂದರ್ಭದಲ್ಲಿ ಹಿಂದೆ ಏನು ಹೇಳ್ತಿದ್ವಿ, ಯಾವ್ಯಾವಾಗ ಒಂದೊಂದು ಪಕ್ಷ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಈಗ ನಮಗೆ ರಾಷ್ಟ್ರೀಯ ನಾಯಕರು ದೇವೇಗೌಡರು, ರಾಜ್ಯ ನಾಯಕರು ಕುಮಾರಣ್ಣ, ಮೈಸೂರು ಜಿಲ್ಲೆನಲ್ಲಿ ನಮ್ಮೆಲ್ಲರ ಸಾಮೂಹಿಕ ನಾಯಕತ್ವ, ನಮ್ಮ ಕಾರ್ಯಕರ್ತರೇ ನಾಯಕರು. ಇಲ್ಲಿ ಯಾರು ದೊಡ್ಡವರಲ್ಲ. ಈಗಲೂ ಕೂಡ ನೀವು ಹೇಳಿದ್ರಿ, ನಿನ್ನೆ ಒಂದು ದೇವೇಗೌಡ ಸಾಹೇಬ್ರಿಗೆ ಶುಭವನ್ನ ಹಾರೈಸಿದ್ದಾರೆ. ನಮ್ಗೆಲ್ಲ ಸಂತೋಷ, ಬಹಳ ಖುಷಿ ಇದೆ. ಆಯ್ತು, ನೀವು ಶುಭ ಹಾರೈಸ್ತಿರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಇರ್ಲಿಲ್ವಾ? ಆಯ್ತು, ಅದು ಬಿಡಿ. ನಮ್ಮ ರಾಷ್ಟ್ರೀಯ ನಾಯಕರು ಏನ್ ಹೇಳಿದ್ದಾರೆ, ನಾವೆಲ್ಲ ಸಭೆ ಕರೆದಾಗ ಈಗಿಲ್ಲ. ರಾಜ್ಯ ನಾಯಕರು ಏನ್ ಹೇಳಿದ್ದಾರೆ ಕುಮಾರಣ್ಣರವರು, ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಆದ್ರೆ ಈ ಬೇರೆ ಬೇರೆ ಕ್ಷೇತ್ರ ಲೀಡರ್ಗಳನ್ನ ಕರ್ಕೊಂಡು ಹೋಗೋದು, ನಮ್ಮನ್ನೇನು, ನಾನು ಉಪನ್ಯಾಸಕರ ಮಗ, ಬಹಳಷ್ಟು ಸರಿ ಹೇಳಿದ್ದೀನಿ, MLA ಮಾಡವ್ರೆ, ಕುಮಾರಣ್ಣ ಮಂತ್ರಿ ಮಾಡವ್ರೆ, ನನಗಿನ್ನೇನಾಗಬೇಕು ಅಂತ ಆಸೆ ಇಲ್ಲ. ಪಾಪ ಇವರೆಲ್ಲ ಅವರ ವೇದಿಕೆ ಮೇಲೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ಬರಬೇಕು, ಮತ್ತೆ ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ಸ್ಪಂದಿಸುವಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣರವರಿಂದ ಆಗ್ಬೇಕು. ಇದಿಷ್ಟೇ ನಮ್ಮೆಲ್ಲರ ಗುರಿ. ನಾವ್ ಯಾರು ಏನಾಗ್ಬೇಕು ಅನ್ನೋದು ನಮ್ಮ ಯಾರಲ್ಲೂ ಇಲ್ಲ. ಆದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನ ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ರೆ ನಾವ್ ಯಾರನ್ನು ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ.
ಆದ್ರೆ ನಮ್ಮೆಲ್ಲರ ತೀರ್ಮಾನ ಒಂದೇ, ಪಕ್ಷನೇ ತಾಯಿ, ಪಕ್ಷನೇ ತಂದೆ. ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ನಡ್ಕೊಂಡ್ರು ಕೂಡ ಅವ್ರೆಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತಗೊಂಡಿದ್ದಾರೆ, ಕುಮಾರಣ್ಣವ್ರು ಏನ್ ತೀರ್ಮಾನ ತಗೊಂಡಿದ್ದಾರೆ, ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸರ್ ಅವ್ರ ಅಭಿಪ್ರಾಯ, ನಾವು ಅವ್ರ ಅಭಿಪ್ರಾಯ ಹೇಳಿದಾಗ ನಮಗೆ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಅಂತ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರು ಕುಮಾರಣ್ಣರವರು, ನಮ್ಮ ಯುವ ನಾಯಕರು ನಿಖಿಲ್ ಅವರು, ಅವ್ರು ಏನ್ ಹೇಳಿದ್ದಾರೆ ಸಭೆಗಳಲ್ಲಿ ನಿಮ್ ಮುಂದೆ ಅದನ್ನ ನಾವು ಪಾಲಿಸ್ತಾ ಇದ್ವಿ. ಅಕಸ್ಮಾತ್ ಇವ್ರೆಲ್ಲವನ್ನ ತಿದ್ಕೊಂಡು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಒಪ್ಕೊಂಡು ಈ ಅವಕಾಶವಾದಿ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟು ಏನಾದ್ರೂ ನಮ್ಗೆ ಮಾರ್ಗದರ್ಶನ ದೊಡ್ಡವ್ರು ಮಾಡಿದ್ರೆ ನಾವ್ ಯಾರು ಏನ್ ಯಾರಿಗಿಂತ ದೊಡ್ಡವರಲ್ಲ. ಅವರೇ ನಾಳೆ ಗೊತ್ತಾಗತ್ತೆ ನಿಮ್ಗೆ. ಈ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು ಬಹಳಷ್ಟು ಸುದೀರ್ಘ ರಾಜಕಾರಣವನ್ನ ಮಾಡಿದಂಥವ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಮೈಸೂರು ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳೇನಿದಾವೆ ಅವೆಲ್ಲವನ್ನ ತೀರ್ಮಾನ ಮಾಡಿ ಅವರು ಈಗಾಗಲೇ ನಿಮ್ಗಳ ಗೊಂದಲ ಇರ್ಬೋದು, ಏನೇನ್ ಮಾಡಬೇಕು, ಯಾರ್ಯಾರನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಮಾಡಬೇಕು ಅಂತೇಳಿ ಅವ್ರು ಅಲ್ಲೇ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ನಾನು ಕೂಡ ನಿಮ್ಮ ಮುಂದೆ, ಯಾಕೆಂದ್ರೆ ನೆನ್ನೆ ನೋಡ್ದೆ, ಆಮೇಲೆ ಹುಟ್ಟಹಬ್ಬಕ್ಕೆ ವಿಶ್ ಮಾಡೋದು ಯಾವಾಗ್ರಿ? ಇಲ್ಲ ಹುಟ್ಟಹಬ್ಬದ ದಿವಸ, ಇಲ್ಲ ಹುಟ್ಟಹಬ್ಬ ಆದ್ಮೇಲೆ. ನಮ್ದಿವತ್ತು ಚುನಾವಣೆ, ನಮ್ದಿವತ್ತು ನಾಳೆ ಸಭೆ ಇಲ್ಲದೆ ಇದ್ದಿದ್ರೆ ಇರ್ಲಿ, ಈಗ ಚರ್ಚೆ ಬೇಡ. ನಮ್ಮೆಲ್ಲರ ಉದ್ದೇಶ ನಾಳೆ ಅದ್ದೂರಿಯಾಗಿ ಸಭೆ ಆಗ್ಬೇಕು. ಅದ ಅವ್ರ ಅಭಿಪ್ರಾಯ ಸರ್. ನಮ್ ಪಕ್ಷದಲ್ಲೇ ಇಲ್ಲ ಅಂದ್ಮೇಲೆ ಮೂರನೇ ವ್ಯಕ್ತಿ ಮೇಲೆ ಅವ್ರ ಅಭಿಪ್ರಾಯಕ್ಕೆ ನೀವ್ ಯಾಕೆ ಮನ್ನಣೆ ಕೊಡ್ತೀರಿ? ಅವರು ಒಬ್ರು ಕಾರ್ಯಕರ್ತರಾಗಿ ನಾವ್ ಹೇಳಿದ್ವಲ್ಲ, ಇರೋಂತ ವಿಚಾರಗಳನ್ನ ತಿದ್ಕೊಂಡ್ ಬಂದ್ರೆ ನಾಯಕತ್ವ ಯಾರ್ದಿರ್ತದೆ, ನಮ್ ನಾಯಕರು ಇರ್ತಾರೆ. ಈಗ ಯಾರು ಮೊನ್ನೆಯಿಂದ ಹೋರಾಟ, 15 ದಿವಸದಿಂದ ಹೋರಾಟ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದಾರೆ, ಅವರ ಮುಂದಾಳತ್ವದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಬಂದ್ರೆ ಏನಾಯ್ತು? ಕೆಲವರು ಪಾರ್ಟಿ ಬಿಟ್ಟು ಹೋಗಿರೋ ಬಂದು ಸೇರ್ಸ್ಕೊಳಲ್ವಾ? ಆತರ ಸೇರ್ಸ್ಕೋತೀವಿ. ನಮ್ಮ ಉದ್ದೇಶ ಪಕ್ಷನೇ ಬೇರೆ, ಅಧಿಕಾರನೇ ಬೇರೆ, ಶಾಸಕರೇ ಬೇರೆ, ಸಂಘಟನೆನೇ ಬೇರೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇರ್ಲಿ ಯಾರು ಇಲ್ದೇ ಇರ್ಲಿ, ಪಕ್ಷದ ಕಾರ್ಯಕರ್ತರು ಸದೃಢವಾಗಿದ್ದೇವೆ. ಕುಮಾರಣ್ಣರವರ ಮತ್ತೆ ದೇವೇಗೌಡರ ಸಾಹೇಬ್ರವರ ನೇತೃತ್ವದಲ್ಲಿ ಪಕ್ಷ ಕಟ್ಟಕ್ಕೆ ಸಿದ್ಧ ಇದ್ದೇವೆ ಎನ್ನುವಂತ ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿನೇ ಈ ಸಭೆ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಅದನ್ನ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ ಸರ್, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಕೆಳಮಟ್ಟದ ಕಾರ್ಯಕರ್ತನು ಕೂಡ ನಮ್ಮ ಪಕ್ಷಕ್ಕೆ ಅನಿವಾರ್ಯ. ಆದ್ರೆ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನು ತಗೊಳ್ಕೊಂತ ವ್ಯಕ್ತಿಗಳು ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಮ್ಮ ಕಾರ್ಯಕರ್ತರಿಗೆ ಆಘಾತವನ್ನ ಉಂಟು ಮಾಡುವಂತ ಸಂದರ್ಭ ಬರುತ್ತೆ. ಆದ್ರಿಂದ ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಏನ್ ಹೇಳಿದ್ದಾರೆ ಅದೇ ಅಂತಿಮ ತೀರ್ಮಾನ.